ನಮ್ಮ ಅಂದದ ಚಂದದ ಸುಬ್ಬಲಕ್ಷ್ಮಿ ಸಂಸಾರ, ನಮ್ಮ ಸುಬ್ಬಲಕ್ಷ್ಮಿ ಸಂಸಾರ, ನಮ್ಮ ಸುಬ್ಬಲಕ್ಷ್ಮಿ ಸಂಸಾರ. ಎಲ್ಲಿವರೆಗೂ ಶನಾಯ್ ಅವರ ಜೀವನದಿಂದ ದೂರ ಹೋಗಲ್ವೋ ಅಲ್ಲಿವರೆಗೂ ಯಾರು ಏನು ಮಾಡೋಕ್ಕಾಗಲ್ಲ. ಯಾರಾದರೂ ಒಬ್ಬ ಸ್ಮಾರ್ಟ್ ಆಗಿರೋ ಹುಡುಗ ಬಂದು ಅವಳ ಕಣ್ಣು ಗುರುನ್ ಬಿಟ್ಟು ಅವನ ಮೇಲೆ ಬೀಳುವಾಗ ಆಗ್ಬೇಕು ಸರ್. ಎಸ್, ಅರೆ ಒಂದು ಮಾತ್ರ ನಿಜ, ಐ ಲವ್ ಯು ಲಾಟ್ ಬೇಬಿ, ಐ ಲವ್ ಯು ಸೋ ಮಚ್. ಮನೆ, ಹೆಂಡತಿ, ಇರಿಟೇಷನ್, ಬಟ್ ಯುವರ್ ಬ್ಯೂಟಿ ಈಸ್ ಮೈ ಇನ್ಸ್ಪಿರೇಷನ್. ಸಿದ್ಧಾಂತ್, ನಮ್ಮ ಅಪಾರ್ಟ್ಮೆಂಟ್ಗೆ ಒಬ್ಳು ಹೊಸ ಕೆಲ್ಸದವಳು ಸೇರ್ಕೊಳ್ಳೋ ಹಾಗೆ ಕಾಣ್ತಾ ಇದೆ. ಅದೇ ನಮ್ಮ ಎದುರು ಮನೆ ಸುಬ್ಲಕ್ಷ್ಮಿ ಇದ್ದಾಳಲ್ಲ, ಅವಳು ಇವತ್ತು 3 ಮನೆ ಪಾತ್ರೆ ತೊಳೆದಿದ್ದಾಳೆ. ಹೌದಾ? ಗುರುಮೂರ್ತಿ ಅವ್ರು ಏನಾದ್ರೂ ಕೆಲಸ ಕಳ್ಕೊಂಡ್ರೆ ಸುಬ್ಲಕ್ಷ್ಮಿನ ಹೊಸ ಕೆಲ್ಸಕ್ಕೆ ಸೇರಿಸ್ಬೋದಾ ಅಂತ. ನನ್ನ ಮಾನ ತೆಗಿಬೇಕು ಅಂತ ತೀರ್ಮಾನ ಮಾಡಿದ್ಯಾ ನೀನು? ನೀನು ಮಾಡಿರೋ ಕೆಲಸಕ್ಕೆ ಆಚೆ ತಲೆ ಎತ್ತಕ್ಕೂ ಆಗ್ತಿಲ್ಲ. ನಿನ್ನಿಂದ ತೊಂದರೆ ಆಗೋದು ಬೇಕಾಗಿಲ್ಲ, ನೀನು ಇಲ್ಲಿರೋದು ಬೇಕಾಗಿಲ್ಲ. ನೀನೆಲ್ಲ ಲಗೇಜ್ ಪ್ಯಾಕ್ ಮಾಡು, ಗಂಡು ಮೂಟೆ ಕಟ್ಕೊಂಡು ಹೋಗ್ತಾ ಇರಲಿಂದ. ಯಾ ಬೇಬಿ, ನೀನು ಇಲ್ಲ ಅಂದರೆ ನಾನು ಇನ್ನೂ ಚೆನ್ನಾಗಿರ್ತೀನಿ. ನಾನು ಕೋಪ ಮಾಡ್ಕೋಬಾರ್ದು ಅಂದರೆ ನೀನು ಇಲ್ಲಿಂದ ಹೋಗ್ಬೇಕು. ಬೇಬಿ, ಏನು ಸರ್ಪ್ರೈಸು ಇದಕ್ಕಿದ್ದಾಗೆ? ನಿನ್ ಹಳ್ಳಿಗೊಬ್ಬ ಹೆಂಡತಿ ಇಲ್ವಲ್ಲ, ಇನ್ ಯಾರಿಗೆ ಎದುರ್ಕೋಬೇಕು? ಎಸ್, ಈ ವಿಷಯ ಸುಬ್ಲಕ್ಷ್ಮಿ ಹೊರಟೇನೋ ಆಗಿದೆ. ಅಂಕಲ್, ಅದು ನಾನು ನಮ್ಮ ಅಣ್ಣನ ಮನೆಗೆ ಹೋಯ್ತೀವಿ. ಅಲ್ಲಮ್ಮ, ನಿಮ್ಮ ಅಣ್ಣನ ಮನೆ ಇಲ್ಲೇ ಅಲ್ವಾ ಇರೋದು? ಅಲ್ಲಿಗೆ ಬ್ಯಾಗ್ ಯಾಕೆ ಎತ್ಕೊಂಡು ಹೋಗ್ತಾ ಇದ್ಯಾ? ಏನಮ್ಮ, ಏನಾದರೂ ತೊಂದರೆ ಆಯ್ತಾ? ತಾತ, ಅದೇನಾಯ್ತು ಅಂದ್ರೆ ಅಥರ್ವ, ನಾ ಹೇಳ್ತಾ ಇದ್ದೀನಿ ತಾನೇ. ಅಂಕಲ್, ಅಣ್ಣಂಗೆ ಹೊಸಿ ಹುಷಾರಿಲ್ಲ, ಅದಕ್ಕೆ ನೋಡ್ಕೊಂಡು ಬರುವ ಅಂತ ಹೋಯ್ತಾ ಇದ್ದೀನಿ. ಒಂದು ಸ್ವಲ್ಪ ದಿನ ಅಲ್ಲೇ ಇದ್ದು ಬರ್ತೀನಿ. ಹೌದಾ? ಏನಾಗಿದೆಮ್ಮ ಅವ್ರಿಗೆ? ಅದೇ ಗೊತ್ತಿಲ್ಲ.
ಗುಡ್ ಮಾರ್ನಿಂಗ್ ಮಿಸ್ಟರ್ ಗುರುಮೂರ್ತಿ. ಆವಾಗ ಗಂಡನ ಹಿಂದೆ ಮುಂದೆನೂ ಓಡಾಡ್ತಾ ಇರಬೇಕು ಕಣಮ್ಮಿ. ಇಲ್ಲದೆ ಹೋದ್ರೆ ಮೂಗ್ದಾರ ಇಲ್ದಿರೋ ಹಸು ಎಲ್ಲೆಲ್ಲೋ ಓಡಾಡ್ತದೆ. ಅವನು ಮನೆ ಒಳಗಡೆ ಇದ್ರೂ ಅವನ ಮನಸ್ಸು ಮನೆ ಒಳಗಡೆ ಇರಬೇಕಲ್ಲ. ಅವನ ಆಫೀಸ್ನಾಗೆ ಹುಡುಗಿರು ಕೆಲಸ ಮಾಡ್ತಾರೆ ಕಣಿ. Pick the call, baby. ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಕತ್ತಿಸ್ಕಿದ್ರಿಂದ ಸತ್ತಿಲ್ಲ ಅಂತ ಬರ್ಬೋದು ಅಂತ ನನಗನ್ನಿಸ್ತದೆ. ನಿಮಗೆ ಯಾಕೆ ಹಾಗನ್ನಿಸ್ತಿದೆ? ಅವನೇನಾದರೂ ಜೋರಾಗಿ ಕತ್ತಿಸ್ಕಿದ್ದಿದ್ರೆ ಅವಳಿಗೆ ಚೋಕ್ ಆಗಿ ಇಮಿಡಿಯೇಟಾಗಿ ಸಾಯ್ಬೇಕಿತ್ತು. ಆದರೆ ಅವಳ ಕಣ್ಣು ಬ್ಲೂಯಿಶ್ ಆಗಿತ್ತು. ಅಸ್ಕಲ್, ನಾನು ಸೌಮ್ಯ ಅನ್ಕೊಂಡು ಇಲ್ಲೇನೋ ಮಾಡ್ತಾ ಇದೆಯಾ? ಇವರೇ ಕೊಲೆ ಮಾಡಿದ್ದು ಅಂತ ಹೇಗೆ ಹೇಳ್ತೀರಾ? ಸ್ಟೇಜ್ ಮೇಲೆ ನಾಟಕ ನಡಿಬೇಕಾದ್ರೆ ಕತ್ತಿಸ್ಕಿದ್ದಾನೆ ಸರ್. ದಯವಿಟ್ಟು ನನ್ನ ಹೆಂಡತಿ ಸಾವಿಗೆ ನ್ಯಾಯ ಕೊಡಿಸಿ ಸರ್. ಹೆಂಡತಿ ನಿನ್ನ ಸಾವನ್ನು ತಪ್ಪಿಸೋಕೆ ಯಾರಿಂದಲೂ ಸಾಧ್ಯ ಇಲ್ಲ. ಆ ವಿಧಿಯಲ್ಲಿ ನಿನ್ನ ಸಾವು ಹಿಂದೆ ಆಗಬೇಕಾಗಿದೆ. ಹಾಗೆ ಆಗುತ್ತೆ. ಪಾರ್ಥ, ನಿನ್ನ ಅಂತಿಮ ಯಾತ್ರೆಗೆ ಸಿದ್ಧನಾಗು. ಈ ಮನೆಯಲ್ಲಿ ಸದ್ಯದಲ್ಲೇ ಇನ್ನೊಂದು ಸಾವಾಗುತ್ತೆ. ಆ ಸಾವಿನೊಂದಿಗೆ ಎಲ್ಲ ರಹಸ್ಯಗಳು ಹೊರಗಡೆ ಬರುತ್ತೆ. ನೆನಪಿರ್ಲಿ, ಸೇಡಿಗೆ ನಿಂತಿರೋದು ನೀನು ಬಸ್ರಿ ಅಲ್ವಾ? ಅದಕ್ಕೆ ದೇಶಕ್ಕೆ ಹೇಳಿದ ಕೂಡಲೇ ಗಾಬರಿ ಆಯ್ತು. ಸುನೀತಾ ಚಿಕ್ಕಮ್ಮನು ಬಸ್ರಿ ಅಲ್ವಾ ಅಪ್ಪ? ಬಂಗಾರಿ, ಸುನೀತಂಗೇನೂ ಆಗಿಲ್ಲ, ಪ್ರಜ್ಞೆ ತಬ್ಬಿದ್ದಾಳಷ್ಟೇ. ಆದ್ರೆ ಓ ಮೈ ಗಾಡ್, ನಿಮ್ಗೆ ಅದು ಗೊತ್ತಿಲ್ವಾ? ಇನ್ನೇನು ಮಾಡ್ತೀರಾ ನೀವು? ಅಮರ್, ನೀನು ಅನ್ಕೊಂಡಂಗೆ ರಾಮ್ ಅವರು ಬ್ಯಾಕ್ವರ್ಡ್ ಏನಲ್ಲ. ಅವ್ರ ಹೊಲಾನ ಹೇಗೆ ನೋಡ್ಕೋಬೇಕು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಈ ಸಿಟಿಲಿ ಇರೋರಿಗೆ ಬಿಸ್ನೆಸ್ಸು, ರೇಸು, ಕಾಂಪಿಟೇಷನ್ ಅಂತ ಇಲ್ದಿರೋ ತಲೆನೋವುಗಳು. ಆದರೆ ಹಳ್ಳಿಲಿರೋರೆಲ್ಲ ಆರಾಮಾಗಿ ನೆಮ್ಮದಿಯಾಗಿ ಜೀವನ ನಡೆಸ್ತಿದ್ದಾರೆ. ರಾಮ್ ಅವ್ರಿಗೆ ನಿನ್ನ ಸೋ ಕಾಲ್ಡ್ ಡೆವಲಪ್ಮೆಂಟ್ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ಹಿ ಡಸಂಟ್ ಗಿವ್ ಅ ಡ್ಯಾಮ್ ಅಬೌಟ್ ಇಟ್. ಪೂಜಾನ ಕೊಲೆ ಮಾಡಿದವನ್ನ ಹಿಡಿಯೋಕ್ಕೆ, ಹಾಗೆ ನಿಮ್ಮ ಇಡೀ ಕುಟುಂಬನ ರಕ್ಷಣೆ ಮಾಡೋಕ್ಕೆ ಗಂಗಾ ನನಗೆ ತುಂಬ ಹೆಲ್ಪ್ ಮಾಡಿದ್ದಾಳೆ. ಗಂಗಾ ತನ್ನ ಲೈಫ್ನೇ ರಿಸ್ಕಲ್ಲಿಟ್ಲು ನಿಮ್ಗಳ ಪರವಾಗಿ. ಅವಳಿಗೆ ನಿಮ್ಮೆಲ್ಲರ ಮೇಲೂ ತುಂಬ ಪ್ರೀತಿ ಇದೆ. ಸ್ಪೆಷಲಿ ಅಜ್ಜಮ್ಮನ ಮೇಲೆ. ಅಣ್ಣ, ಇನ್ನು ನಾನು ನಿನಗೆ ಹೊರೆಯಾಗಿರೋದಿಲ್ಲ ಅಲ್ವಾ? ಯಾಕೆ ಗುಂಡಮ್ಮ ಹಾಗಂತೀಯ? ಬೆನ್ನಿಗೆ ಬಿದ್ದಿದ್ದ ತಂಗಿ ಅಂತ ನಾಕ್ ಮಾತಾಡಿರ್ಬೋದು, ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೋಬೇಡ್ವೆ? ಅತ್ಗೆ, ಇನ್ಮೇಲೆ ನಿಮಗೆ ಕಾಟ ಕೊಡೋದಕ್ಕೆ ನಾನು ಇರೋದಿಲ್ಲ. ನಿನ್ನ ರೇಗೋಷ್ಟು ಬೇರೆ ಯಾರನ್ನ ರೇಗಿದ್ರು ನಂಗೆ ಸಮಾಧಾನ ಆಗಲ್ಲ ಕಣೆ. ಇನ್ಮೇಲೆ ನಾನು ಏನು ಮಾಡಲಿ? ಅಷ್ಟು ಸಿಟ್ಟು ಬಂದರೆ ನನ್ನ ಮನೆ ತನಕ ಬಂದ್ಬಿಟ್ಟು ನಂಗೆ ಬೈದ್ಬಿಟ್ಟು ಹೋಗ್ಬಿಡಿ, ಸರಿನಾ? ನಿನ್ನೆರಳು ಕೂಡ ನನ್ನ ಮಗನ ಹತ್ರ ಸುಳಿಬಾರದು. ಏನು ಮಗನ? ನನಗೆ ಗೊತ್ತಿಲ್ಲದೆ ಈ ಮನೆ ಹೊಸಲನ್ನ ನೀನು ದಾಟೋ ಹಾಗಿಲ್ಲ. ಒಂದು ವೇಳೆ ದಾಟಿದ್ರೆ ನನ್ನ ಮಗ ಸತ್ ಹಾಗೆ ನನ್ನ ಹಿರಿ ಸೊಸೆನೂ ಸತ್ ಹೋದ್ಲು ಅಂತ ಅನ್ಕೋತೀನಿ.
ನಿನ್ನ ಮೇಲೆ ನನಗೆ ಯಾವ ನಂಬಿಕೆನೂ ಇಲ್ಲ.